ವೈಕುಂಠ ಏಕಾದಶಿ ಅಂದರೆ ಭಾರಿ ಮಹತ್ವವಾದದ್ದು. ಅದರಲ್ಲೂ ಪಂಡ್ರಿ ಸಂಪ್ರದಾಯದ್ದು ಅಂದರೆ ವಾರ್ಕರಿ ಭಜನಾ ಮಂಡಳಿಯಿಂದ ತುಂಬ ಸಂಪ್ರದಾಯ ಬದ್ಧವಾಗಿ ನಡೆಸ್ಕೊತಾರೆ. ಪಂಢರಪುರದಲ್ಲಂತೂ ಇವತ್ತು ಜಾತ್ರೆ ಥರ ನಡೀತಾ ಇರುತ್ತೆ. ಜಾಗನೇ ಇರೋದಿಲ್ಲ ಪಂಢರಪುರದಲ್ಲಿ ಪಾಂಡುರಂಗನ ದರ್ಶನ ಮಾಡಲಿಕ್ಕೆ, ಅಷ್ಟು ವೈಭವದ್ದು ದಿನ ಇವತ್ತು. ಆ ವೈಭವದಿಂದ ನಮಗೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕಿದೆ, ಅದೇ ನಮ್ಮ ಪುಣ್ಯ ಅಂದ್ಕೊಬೋದು. ಭಾರಿ ವಿಶೇಷತೆಯಿಂದ ಬೆಳಗ್ಗೆಯಿಂದ ಭಜನೆ ಕೀರ್ತನೆ ಎಲ್ಲ ನಡೀತಾನೇ ಇದೆ. ಕ್ಯೂನಲ್ಲಿ ಸಾವಿರಾರು ಜನ ನಿಂತಿದ್ದಾರೆ. ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಅಲಂಕಾರ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಧನ್ಯವಾದಗಳು. ವೈಕುಂಠ ಏಕಾದಶಿ ತುಂಬ ವಿಶೇಷವಾದ ದಿನ. ಮುರ ಎಂಬ ರಾಕ್ಷಸ ಜನರಿಗೆ ತೊಂದರೆ ಕೊಡಬೇಕಾದ್ರೆ ವಿಷ್ಣುವಿನಿಂದ ಅವತಾರ ಎತ್ತಿದ ಏಕಾದಶಿ ಎನ್ನುವ ನಾರಿ ರೂಪದ ಅಲ್ಲಿಂದ ಏಕಾದಶಿ ಮಹಾತ್ಮೆ ಶುರುವಾಯಿತು. ಇದು ನಮ್ಮ ಭದ್ರಾವತಿಯಲ್ಲಿ ತುಂಬ ಹಳೆಯದಾದ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಸುಮಾರು ಒಂದು 40-50 ವರ್ಷದಿಂದನೂ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ತುಂಬ ಚೆನ್ನಾಗಾಗತ್ತೆ ವೈಕುಂಠ ಏಕಾದಶಿ. ಅದು ಬಿಟ್ಟರೆ ಮತ್ತು ನಮ್ಮದು ಐತಿಹಾಸಿಕ ಸ್ಥಳ ಇದು. ಎಲ್ಲರೂ ತುಂಬ ಜನ ಬೇರೆ ದೇಶದಿಂದ ಇಲ್ಲಿ ಬೇರೆ ಸ್ಥಳಗಳಿಂದ ಎಲ್ಲ ತುಂಬ ಭೇಟಿ ಕೊಡ್ತಾ ಇರ್ತಾರೆ. ಇಲ್ಲಿ ತುಂಬ ಪವರ್ಫುಲ್ ಲಕ್ಷ್ಮೀ ನರಸಿಂಹಸ್ವಾಮಿ ತುಂಬ ಪವರ್ಫುಲ್ ಇಲ್ಲಿಂದ. ಮತ್ತು ನಮ್ಮ ಭದ್ರಾವತಿ ಭೂತನಗುಡಿ ಕೃಷ್ಣ ರುಕ್ಮಿಣಿ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದಿಂದ ದೇವಸ್ಥಾನದಲ್ಲಿ ಕೂಡ 1 ತಿಂಗಳು ಪೂರ್ತಿ 5 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯಿಂದ 6:30 ತನಕ ಒಂದು 60 ವರ್ಷದಿಂದನೂ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿ ನಡೆಯುತ್ತೆ. ಅಲ್ಲೂ ಕೂಡ ಎಲ್ಲರೂ ಸ್ವಲ್ಪ ಯಾವಾಗ ಆಗುತ್ತೆ ನಿಮಗೆ ಆವಾಗ ಭೇಟಿ ಕೊಡಿ. ಮತ್ತು ಸಂಕ್ರಾಂತಿ ಹಿಂದಿನ ದಿನ ಮುಕ್ತಾಯ ಸಮಾರಂಭ ಇರುತ್ತೆ. ಕೃಷ್ಣ ರುಕ್ಮಿಣಿ ದೇವಸ್ಥಾನ ಭೂತನಗುಡಿ ಭದ್ರಾವತಿ. ಅಲ್ಲಿ ಸಹ ಪ್ರತಿ ಏಕಾದಶಿಗೆ ಮತ್ತು ಬೇರೆ ಸಂದರ್ಭಗಳಲ್ಲೆಲ್ಲ ತುಂಬ ಚೆನ್ನಾಗಿ ನಾವು ಭಜನೆ ಎಲ್ಲ ಮಾಡ್ತೀವಿ. ಅದನ್ನು ನೀವು ಕಣ್ಣು ತುಂಬಿಸ್ಕೊಳ್ಬೋದು ಬಂದು. ಧನುರ್ಮಾಸದಲ್ಲಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಬೆಳಗಿನ ಜಾವ ಎಲ್ಲರೂ ಬನ್ನಿ, ಭಾಗವಹಿಸಿ. ಪಂಡರಿ ಸಂಪ್ರದಾಯ ಭಜನೆ ಭೂತನಗುಡಿ ದೇವಸ್ಥಾನದಲ್ಲೂ ನಡೆಯುತ್ತೆ. ಕೃಷ್ಣ ರುಕ್ಮಿಣಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲರೂ ಬರ್ತಾರೆ. ಭಜನೆ 6:30 ತನಕ ನಡೆಯುತ್ತೆ. ನೋಡಲಿಕ್ಕೆ ಆನಂದವಾಗಿರುತ್ತೆ. ಹೇಗೆ ಹೋಗುತ್ತೆ ಒಂದು ತಿಂಗಳನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ವಿಜೃಂಭಣೆಯಿಂದ ಅಷ್ಟು ಆನಂದವಾಗಿ ಇರುತ್ತೆ. ಮತ್ತು ನಮಗೆ ಯಾವಾಗ ಬರುತ್ತೋ ಅದು ದಿನಗಳು ಅಂತ ನಾವು ಕಾಯ್ತಾ ಇರ್ತೀವಿ. 13 ಸಂಕ್ರಾಂತಿ ದಿನ ಮುಕ್ತಾಯಗೊಳ್ಳುತ್ತೆ. ನಮ್ಮದು ಭಾಗ್ಯ ಅನ್ಬೋದು. ಭದ್ರಾವತಿಲೂ ಈ ಥರ ಇದೆ ಅಂತ ಹೇಳಿ ತುಂಬ ಖುಷಿಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ.